ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಕೊನೆಗೂ ನಂಜನಗೂಡಿನ ಆ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಮಾಡಾಯಿತು. ಭಾಳ ಬೇಜಾರಾಗುತ್ತೆ. ಅನೇಕ ವಿಡಿಯೋಗಳನ್ನ ಮಾಡಿ ನಾವು ಹಾಕಿದ್ರು ಕೂಡ ಅನೇಕ ಜನ ನಂಜನಗೂಡು, ಟಿ ನರಸೀಪುರ, ಚಾಮರಾಜನಗರದವ್ರು ಶೇರ್ ಮಾಡಿದ್ರು. ಆದರೂ ಅವರ ಸಂಬಂಧಿಕರು ಕೊನೆಗೂ ಬರಲಿಲ್ಲ. ನೋಡಿ, ಇವರು ರಾಜೇಶ್ವರಿ ಸ್ಟೋರ್, ನಂಜನಗೂಡು ಟೌನ್ ಹತ್ರ ಇರುವಂಥ ರಾಜೇಶ್ವರಿ ಸ್ಟೋರ್ ಪಕ್ಕದಲ್ಲಿ ಗೀತಾ ಮೆಡಿಕಲ್ ಅಂತಿದೆ. ಅದರ ಪಕ್ಕದಲ್ಲಿ ಇವರು ಮನಗಿರ್ತಾರೆ. ಅಲ್ಲಿ ಅನಾರೋಗ್ಯದಲ್ಲಿ ಬಳಲ್ತಾ ಇರ್ತಾರೆ. ಪೊಲೀಸ್ ಆರಕ್ಷಕರು ಹಾಗೂ ನಾವು ಸೇರಿ ಮೈಸೂರಿನ KR ಆಸ್ಪತ್ರೆಗೆ ಕರ್ಕೊಬರ್ತೀವಿ. ಚಿಕಿತ್ಸೆ ಅವ್ರ ದೇಹಕ್ಕೆ ಆದರೆ ಸ್ಪಂದಿಸಲಿಲ್ಲ. ಅನಿವಾರ್ಯ, ಅವ್ರ ಪ್ರಾಣ ಹೋಗುತ್ತೆ. ಇವತ್ತಿಗೆ 8-9 ದಿವಸ ಆಗುತ್ತೆ. ಪತ್ತೆ ಮಾಡೋದಕ್ಕೆ ಅನೇಕ ವಿಡಿಯೋಗಳನ್ನೆಲ್ಲ ಮಾಡಾಕ್ದು, ಆದರೂ ಯಾರೂ ಬರಲಿಲ್ಲ. ಬೇಜಾರು ಸಂಗತಿ ಏನಂದರೆ, ಮೈಸೂರಿಗಿಂತ ಈಗ ನಂಜನಗೂಡು, ಟಿ ನರಸೀಪುರ, ಚಾಮರಾಜನಗರದಲ್ಲಿ ಅನೇಕ ಅನಾಥ ಶವಗಳು ಸಿಕ್ಕಾಬಿಟ್ಟೆ ಮೈಸೂರಿಗೆ ಬರ್ತಾ ಇದೆ. ನಾನು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಕೈ ಜೋಡಿಸಿದಂಥ ಪೊಲೀಸ್ ಆರಕ್ಷಕರು ಸಿದ್ದವೀರಪ್ಪ ಪೊಲೀಸ್ ಠಾಣೆ ನಂಜನಗೂಡು ಅವರು ಕೂಡ ಕೈ ಜೋಡಿಸ್ಕೊಂಡು, ಮತ್ತು ಪೊಲೀಸ್ ಆರಕ್ಷಕರು, ಸಬ್ ಇನ್ಸ್ಪೆಕ್ಟರ್ ಅವರೆಲ್ಲ ನಮ್ಮ ಜೊತೆ ಸಹಾಯಕ್ಕಿದ್ದಾರೆ. ಅವ್ರ ಜೊತೆಗೆ ಈ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಪ್ರೀತಿಯ ಕನ್ನಡಿಗರೇ, ದಯವಿಟ್ಟು ಕುಡಿಬೇಡಿ, ತಿನ್ನಬೇಡಿ, ಕೆಟ್ಟದನ್ನು ತಿನ್ನಬೇಡಿ. ಯಾವುದನ್ನು ತಿನ್ನಬಾರ್ದು. ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ತಿನ್ನೋದು. ಆಮೇಲೆ ನಾನು ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀನಿ, ತಿಂದುಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ ಸರ್, ನೋಡಿ ಮೇಡಮ್, ನಿಮ್ಮ ಮನೇಲಿ ಒಬ್ಬರು ಕುಡುಕರಿದ್ರೆ ಅವ್ರಿಗೆ ಹೇಳಿ, ಇಂಥ ವಿಡಿಯೋಗಳನ್ನು ಅವ್ರಿಗೆ ಶೇರ್ ಮಾಡಿ. ಸುಮ್ಮನೆ ಬಂದು ಸಾಯ್ತಾ ಇದ್ದಾರೆ. ಸ್ಮಶಾನದಲ್ಲಿ ಬರೀ ಅನಾಥ ಶವಗಳೇ ತುಂಬೋಗ್ತಾ ಇದೆ. ಇಲ್ಲಿ ಒಳ್ಳೆಯವ್ರದ್ದು ಬರ್ತಾನೆ ಇಲ್ಲ, ಬರೀ ಅನಾಥ ಶವಗಳೇ. ಯಾಕೆ ಬರ್ತಾ ಇದೆ ಗೊತ್ತಾ? ಬರೀ ಕುಡುಕರು ರೇ. ಆ ಬಾರ್ ಮುಂದೆ, ದೇವಸ್ಥಾನಕ್ಕಿಂತ ಬಾರ್ಗಳ ಮುಂದೆ ಹೋಗಿ ಕ್ಯೂ ನಿಂತಿರ್ತಾರೆ. ಸಾಯಕ್ಕಂತಾನೆ ಕ್ಯೂ ನಿಂತ್ಕೊಳ್ಳುವಂಥ ಜನಗಳ ಕೆಟ್ಟೋಗ್ಬಿಟ್ಟಿದ್ದಾರೆ. ಈಗ ಬೆಳಗ್ಗೆ 6 ಗಂಟೆ ಬಾಗಿಲು ತೆಗಿತಾರೋ ಇಲ್ಲ, ದೇವಸ್ಥಾನದ ಬಾಗಿಲು 10 ಗಂಟೆ ತೆಗೆದ್ರು, 8 ಗಂಟೆ ತೆಗೆದ್ರು ನಿಧಾನಕ್ಕೆ ಒಬ್ಬೊಬ್ಬರಿಗೆ ಬರ್ತಾರೆ. ಆದರೆ ಬಾರ್ ಬಾಗಿಲು ಓಪನ್ ಮಾಡೋ ಮುಂಚೆನೆ ಅತಿಥಿಗಳು ಇವಾಗ ತಾಂಬೂಲ ಇಟ್ಕೊಂಡು ಬಾರ್ ಓನರ್ಗಳು ಕರೀತಾ ಇರ್ತಾರೆ. ಅಲ್ಲಿರೋ ವರ್ಕರ್ಸ್ಗಳು ಇವ್ರು ಕಾಯ್ಕ ಕೂತಿರ್ತಾರೆ. ಬಾರ್ ತೆಗಿತಾ ಇದ್ದಂಗೆ ನನಗೊಂದು 90, ನನಗೊಂದು 60, ಏನು ಅಯ್ಯಪ್ಪ, ಸಾಯಕ್ಕಂತಾನೆ ಇವರೇ ದುಡ್ಡು ಕೊಟ್ಟು ಹೋಗ್ತಾರೆ. ಇಂಥ ಕುಡುಕ್ ನನ್ನ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರು ಏನಾರು ಬೈಕೊಳ್ಳಿ, ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ವಿಡಿಯೋ ಮಾಡ್ತಿರೋದು ಅವ್ರು ಸಾಯಬಾರ್ದು, ಅವ್ರ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಅವ್ರ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಅವ್ರ ಅಣ್ಣ ತಮ್ಮದಿರ ಜೊತೆಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಇಲ್ಲ ಈ ನನ್ನ ಮಗ ಏನು ನನಗೆ ಬುದ್ಧಿವಾದ ಹೇಳೋದು, ನಾನು ಕುಡಿತೀನಿ, ತಿಂತೀನಿ, ಮಜಾ ಮಾಡ್ತೀನಿ ಅಂದರೆ ಬನ್ನಿ, ನಿಮ್ಮ ಅಂತ್ಯ ಸಂಸ್ಕಾರ ನಾನೇ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಇಷ್ಟು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಬೇಜಾರಾಗತ್ತೆ ರೀ. ನೀವೇನೋ ಕುಡಿತೀರಾ, ಹೆಂಡತಿ ಮಕ್ಕಳು ಬಿಟ್ಬಿಡ್ತೀರಾ, ಎಲ್ಲೋ ಸಾಯ್ತೀರಾ. ನಾವು ಪೊಲೀಸ್ ಆರಕ್ಷಕರು ಬಂದು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಶವಗಳು ನೋಡ್ಬೇಕಾದ್ರೆ ನಮಗೆ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ, ಯಾಕೆ ಈ ಸಣ್ಣ ವಯಸ್ಸಲ್ಲಿ ಬಂದು ಸಾಯ್ತಾರೆ ಅನ್ನೋದು ಬೇಜಾರಾಗುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಹುಡುಗರಿಗೆ ಶೇರ್ ಮಾಡಿ, ಕೆಟ್ಟ ಕೆಲಸ ಮಾಡೋರಿಗೆ ಶೇರ್ ಮಾಡಿ, ಮನೆಯಲ್ಲಿ ಮೆಂಟ್ಲು ಥರ ಆಡೋರು ಹುಡುಗರುಗಳಿಗೆ ತೋರಿಸಿ. ಇವತ್ತು ಕುಡಿದು ತಿಂದು ಶೋಕಿ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಹೊಡಿತಾ, ತಂದೆ ತಾಯಿಗಳ ಎದೆ ಮೇಲೆ ಕಾಲಿಟ್ಟು ದುಡ್ಡನ್ನ ಕಿತ್ಕೊಂಡು ಹೋಗಿ ಮಜಾ ಮಾಡಿ, ಶೋಕಿ ಮಾಡೋದು, ಕುಡಿಯೋದನ್ನೆಲ್ಲ ಹೆಚ್ಚಾಗಿ ಕಲ್ತ್ಕೊಂಡು ಬಾಟ್ಲ್ ತೊಗೊಬಂದು ರೂಮ್ ಮಾಡ್ಕೊಳ್ಳೋದು, ಹುಡುಗರ ಜೊತೆ ಹೋಗಿ ಪಾರ್ಟಿ ಮಾಡೋದು, ಎಲ್ಲೆಲ್ಲೋ ಕುಡಿದು ಎಲ್ಲೆಲ್ಲೋ ಮಜಾ ಮಾಡಿ, ಅಲ್ಲಿ ಕುಡಿದಿದ್ದು ಯಾವತ್ತೋ ಒಂದಿನ ಹಾರ್ಟ್ ಅಟ್ಯಾಕು, ಎಲ್ಲೋ ಕುಡಿದು ಯಾವತ್ತೋ ಏನೋ ಆಗಿರುತ್ತೆ, ಅದು ಎಲ್ಲಿಗೂ ಅಂತ ಸ್ಟ್ರೋಕ್ ಆಗುತ್ತೆ. ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಸರ್. ನನಗೂ ಬೇಜಾರು ಆಗೋಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಮಾಡ್ತಾನೆ ಇರ್ತೀನಿ. ಯಾವುದೋ ಹುಡುಗಿ ಡ್ಯಾನ್ಸ್ ಮಾಡ್ಕೊಂಡು ಅರ್ಧ ಬಟ್ಟೆ ಹಾಕೊಂಡು ಕುಣಿತಾ ಇರ್ತಾಳೆ, ಅವಳದ ಮಿಲಿಯನ್ ಗಂಟಲೆ ಶೇರು, ಮಿಲಿಯನ್ ಗಂಟೆ ಲೈಕ್ಸು. ಸತ್ಯವಾಗಿ ಅನ್ನ ತಿಂದು ಬೆಳಗ್ಗೆಯಿಂದ ಕಷ್ಟಪಟ್ಟುಕೊಂಡು ಒಂದು ಅನಾಥ ಶವನ ಅಂತ್ಯ ಸಂಸ್ಕಾರ ಮಾಡೋಕ್ಕೆ 4 ರಿಂದ 5 ಅವರ್ ಕಾಯ್ಕೊಂಡಿದ್ದು ಶವನ ಕಾಯ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ ರೀ? ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮಾಡಲ್ಲ ಸ್ವಲ್ಪ ಜನ. ಅದೇನೋ ಹೆಣ್ಮಕ್ಳಿಗಂದ್ರೆ ಎಲ್ಲರೂ ಶೇರ್ ಮಾಡ್ತಾರೆ ರೀ. ಆದರೂ ನಾನು ನಂಬ್ತೀವಿ, ನನ್ನ ಕೈ ಬಿಡದಿರುವಂಥ ಕನ್ನಡಿಗರು ಎಷ್ಟೋ ಲಕ್ಷ ಕೋಟಿ ಜನ ಇದ್ದಾರೆ. ನಾನು ಅವ್ರಿಗಾಗಿ ಸಾಯೋ ತನಕ ನಿಯತ್ತಾಗಿ ಕೆಲಸ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸೇವೆಗೆ ಕೈ ಜೋಡಿಸುವ ನನ್ನ ಪ್ರೀತಿಯ ಕನ್ನಡಿಗರಿಗೆ ಕೋಟಿ ನಮನಗಳು. ಇಟ್ಕೊಳ್ತೀನಿ.